ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ HSTR ರಿಕ್ರೂಟ್ಮೆಂಟ್ ಬಗ್ಗೆ. ಹಾಗೆ ಏನಿದು ಹೊಸದು 90:10 ರೂಲ್ ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಏನು ಬಂದಿದೆ ಅಂತ ಹೇಳ್ಕೊಂಡು. HSTR ರಿಕ್ರೂಟ್ಮೆಂಟ್ 2026 notification is expected to be officially released by the Karnataka School Education Department in the March or April 2026. ನೋಡಿ, ಮಾರ್ಚ್ ಅಥವಾ ಏಪ್ರಿಲ್ 2026 ಅಲ್ಲಿ ಕರ್ನಾಟಕ HSTR ಪೋಸ್ಟು ಕಾಲ್ ಆಗುತ್ತೆ. ಹಾಗೆ ಎಷ್ಟು ರಿಕ್ರೂಟ್ಮೆಂಟ್ ಪೋಸ್ಟ್ ಇದೆ ಅಂದರೆ 5000+ ಹೈಸ್ಕೂಲ್ ಟೀಚರ್ ಪೋಸ್ಟ್ ಅಕ್ರಾಸ್ ಕರ್ನಾಟಕ ಅಂತ ಇದೆ. ಹಾಗೆ ಕರ್ನಾಟಕ HSTR ರಿಕ್ರೂಟ್ಮೆಂಟ್ 2026 ವಿಲ್ ಬಿ ಕಂಡಕ್ಟೆಡ್ ಅಂಡರ್ ನ್ಯೂ 90:10 ವೇಟೇಜ್ ರೂಲ್. ನೋಡಿ, ನ್ಯೂ 90:10 ವೇಟೇಜ್ ರೂಲ್ ಪ್ರಕಾರ ಬರ್ತಾ ಇದೆ. ಏನಂತ ಹೇಳ್ಕೊಂಡು ನೋಡೋಣ. ವೇರ್ 90% ಆಫ್ ಫೈನಲ್ ಮೆರಿಟ್ ವಿಲ್ ಬಿ based on CET competitive examination and TET scores, and remaining 10 weightage will be allotted to the academic degree marks ಅಂತ ಕೊಟ್ಟಿದ್ದಾರೆ. ನೋಡಿ, 90% ಯಾವುದ್ಯಾವುದು ಬರುತ್ತೆ, TETನೂ ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. TET ಪ್ಲಸ್ ಅದ್ರ ಜೊತೆಗೆ 90% ಏನೇನು ತೊಗೊತಾರೆ ಅಂದರೆ CET ಮಾಡ್ತಾರಲ್ವ ಅದ್ರದ್ದು, ಮತ್ತು ಹಾಗೆ TET ಸ್ಕೋರ್ನ ಇನ್ಕ್ಲೂಡ್ ಮಾಡ್ತಾರೆ 90%ಗೆ. ಇನ್ನು 10% ವೇಟೇಜ್ ಏನಾಗುತ್ತೆ ಅಂತ ಹೇಳ್ಕೊಂಡ್ರೆ ಡಿಗ್ರಿ ಮಾರ್ಕ್ಸ್ ಇರ್ಬೋದು, ಅದ್ರದ್ದು ಮಾರ್ಕ್ಸನ್ನು ಯಾವಾಗಲೂ ತೊಗೊತಿದ್ರಲ್ವ ವೇಟೇಜ್ಗೆ, ಹಾಗೆ ತೊಗೊತಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೊಸ ರೂಲ್ ಬಂದಿದೆ 90:10 ಅಂತ ಹೇಳ್ಕೊಂಡು. ಹಾಗೆ ಮುಂದೆ ಏನು ಅಂತ ನೋಡ್ತಾ ಹೋಗೋಣ. ರಿಕ್ರೂಟ್ಮೆಂಟ್ ಯಾವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ HSTR ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಷನ್ ಕೀ ಹೈಲೈಟ್ಸ್ ಆ್ಯಂಡ್ ವೇಕೆನ್ಸಿ ಎಷ್ಟಿದೆ, ಹಾಗೆ ಡಿಸ್ಟ್ರಿಬ್ಯೂಷನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ನ್ಯೂ 90:10 ಸೆಲೆಕ್ಷನ್ ರೂಲ್ ಅಂತ ಹೇಗಿದೆ ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ನೋಡಿ, ರಿಕ್ರೂಟ್ಮೆಂಟ್ HSTR 2026 ಕಂಡಕ್ಟಿಂಗ್ ಅಥಾರಿಟಿ ಯಾವುದಂತ ಕೊಟ್ಟಿದ್ದಾರೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪೋಸ್ಟ್ ನೇಮ್ ಏನಿದೆ, ಹೈಸ್ಕೂಲ್ ಟೀಚರ್ ಅಂತ ಕೊಟ್ಟಿದ್ದಾರೆ HSTR. ನೆಕ್ಸ್ಟು ವೇಕೆನ್ಸೀಸ್ ಏನಿದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 5000+ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ರೀಜನ್ ಕವರ್ಡ್ ಏನೇನಿದೆ ಅಂದರೆ ಕಲ್ಯಾಣ ಕರ್ನಾಟಕ HK ರೀಜನ್ ಇದೆ, ಹಾಗೆ ನಾನ್ HK ರೀಜನ್ ಇದೆ. ನೆಕ್ಸ್ಟು ರೀಜನ್ ವೈಸ್ ವೇಕೆನ್ಸಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದರೆ 1591 ಪೋಸ್ಟು HK ರೀಜನಿಗೆ ಕೊಟ್ಟಿದ್ದಾರೆ, ಹಾಗೆ 3359 ಪೋಸ್ಟನ್ನು ನಾನ್ HK ರೀಜನ್ನಿಗೆ ಕೊಟ್ಟಿದ್ದಾರೆ. ಟೋಟಲ್ಲು 5000, ಅರೌಂಡ್ 5000+ ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೆಲೆಕ್ಷನ್ ರೂಲ್ ಹೇಗಿದೆ ಅಂದರೆ CET ಪ್ಲಸ್ TET 90% ವೇಟೇಜ್ ಕೊಟ್ಟಿದ್ದಾರೆ. ಹಾಗೆ 10% ವೇಟೇಜ್ ಯಾವುದಕ್ಕೆ ಬಂದಿದ್ದಾರೆ ಅಂದರೆ ಅಕಾಡೆಮಿಕ್ಸ್ ಮಾರ್ಕ್ಸ್, ಅಂದರೆ ಗ್ರ್ಯಾಜುಯೇಷನ್, BEd ಅಥವಾ DEd ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಕ್ರೈಟೀರಿಯಾ ಈಗ ಆಲ್ರೆಡಿ ಹೇಳಿದೆ. ನೆಕ್ಸ್ಟು ಏಜ್ ಲಿಮಿಟ್ಸು ಆಲ್ರೆಡಿ ಗೊತ್ತಿರೋದು, 21 ವರ್ಷ ಮಿನಿಮಮ್ಮು, ಮ್ಯಾಕ್ಸಿಮಮ್ಮು 40 ಇಯರ್ಸು. SC ST ಹಾಗೆ ಕ್ಯಾಟಗರಿ 1 ಅವರಿಗೆ 45 ಇಯರ್ಸ್ ತನಕ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟು ನೋಟಿಫಿಕೇಷನ್ ರಿಲೀಸ್ಡ್ ಡೇಟ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪೆಕ್ಟೆಡ್ ಡೇಟ್ ಫೆಬ್ರವರಿ ಆರ್ ಮಾರ್ಚ್ 2026 ನೋಟಿಫಿಕೇಷನ್ ಆಗುತ್ತೆ. ಹಾಗೆ ಅಪ್ಲೈಡ್ ಆನ್ಲೈನ್ ಸ್ಟಾರ್ಟ್ ಆನ್ ಎಕ್ಸ್ಪೆಕ್ಟೆಡ್ ಮಾರ್ಚ್ 2026 ನಾವು ಅಪ್ಲೈ ಮಾಡೋದು. 1 ಮಂತು ಗ್ಯಾಪ್ ಕೊಡ್ತಾರೆ. ಹಾಗೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಗೆ ಏನಿದೆ 20 ಮಾರ್ಚ್ ಅಲ್ಲಿ ನೋಟಿಫಿಕೇಷನ್ ಅಂದರೆ ಏಪ್ರಿಲ್ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಲಿಬರೇಟರಿ ಕೊಡ್ತಾರೆ. ಅದೇ ರೀತಿ HSTR CET ಎಕ್ಸಾಮ್ ಡೇಟ್ ಟೆಂಟಿಟಿವ್ಲಿ May 2026 ಅಂತ ಕೊಟ್ಟಿದ್ದಾರೆ. ಹಾಗೆ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಜೂನ್
2026 ಬರುತ್ತೆ. ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಆ್ಯಂಡ್ ಕೌನ್ಸಿಲಿಂಗ್ ಯಾವಾಗ ಬರ್ಬೋದು ಅಂದರೆ ಜುಲೈ 2026 ಬರುತ್ತೆ. ಹಾಗೆ ಸ್ಯಾಲ್ರಿ ಸ್ಕೇಲು ಹೇಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಹೈಸ್ಕೂಲ್ ಟೀಚರ್ಸ್ಗಿದೆ ಅದೇ ಸ್ಕೇಲು ಇರುತ್ತೆ. ನೆಕ್ಸ್ಟು ಮೆರಿಟ್ ಲಿಸ್ಟ್ ಪ್ರಿಪ್ರೇಷನ್ ಬೇಸ್ಡ್ ಆನ್ ಸ್ಟ್ರಿಕ್ಟ್ಲಿ ಆನ್ 90:10 ರೂಲಲ್ಲೇ ಬರೋದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಕಾರ್ನೆಟ್ ವೆಬ್ಸೈಟಲ್ಲಿ ಬರುತ್ತೆ. ಸೊ 90:10 ರೂಲು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ, ಹಾಗೆ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೋ, ಯಾರಿಗೆ ಬೇಕಾಗಿರುತ್ತೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.